ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾಳೆ ವೀಕೆಂಡ್ ಇರೋದ್ರಿಂದ ಒನ್ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮಿತಾಲಿ ನೋಡಿ ಏನೋ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ದಾಳೆ ಅಂತ ಕೇಳೋಣ ಬನ್ನಿ. ಪಿಂಕು ಏನು ಮಾಡ್ತಿದ್ಯಾ? ಜಾಮೂನ್ ಮಾಡ್ತಿದ್ದೀನಿ ನನಗೆ. ಮಾಡಿ. ಏನಕ್ಕೆ ಜಾಮೂನ್ ಮಾಡ್ತಿದ್ಯಾ? ಕಬ್ಬನ್ ಬಾಕಿ ತೊಳೋಕೆ. ಓ ಎಸ್, ನಾಳೆ ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಮಿತಾಲಿಗೆ ರಿಯಾಂಶಿಗೆ ಇಬ್ಬರಿಗೂ ಜಾಮೂನ್ ಅಂದರೆ ಸಖತ್ ಇಷ್ಟ. ಸೊ ಜಾಮೂನ್ ಮಾಡಿಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಮಾರ್ನಿಂಗ್ ಬೇಗ ಇದ್ದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. 10 to 11 ಅಷ್ಟೊತ್ತಿಗೆ ಕಬ್ಬನ್ ಪಾರ್ಕ್ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಈಗ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗೋದು. ಜಸ್ಟ್ ಈಗ ತಾನೇ ಕಬ್ಬನ್ ಪಾರ್ಕಿಗೆ ಬಂದ್ವಿ. ರಿಯಾಂಶ್ ಮಿತಾಲಿ ಕಬ್ಬನ್ ಪಾರ್ಕ್ ಸಖತ್ ಇಷ್ಟ. ಅದರಲ್ಲೂ ರಿಯಾಂಶ್ ತುಂಬ ಇಷ್ಟ, ಯಾಕಂದ್ರೆ ಅವನು ಈ ಥರ ಓಪನ್ ಪ್ಲೇಸ್ ಇರಬೇಕು, ಅವನಿಗೆ ತುಂಬ ಇಷ್ಟ. ಊಟದ ಜೊತೆಗೆ ಸ್ವಲ್ಪ ಟಾಯ್ಸ್ ಎಲ್ಲ ತೊಗೊಂಬಂದಿದ್ವಿ. ಕ್ರಿಕೆಟ್ ಆಟ ಆಡ್ತಿದ್ದಾರೆ. ಮಿತಾಲಿ ನೋಡ್ರಿ ಆರಾಮ ರೆಸ್ಟ್ ಮಾಡ್ತಿದ್ದಾಳೆ. ರಿಯಾಂಶ್ ನೋಡಿದರೆ ಫುಲ್ ಎಲ್ಲ ಕಡೆ ಓಡಾಡ್ತಿದ್ದಾನೆ. ಬರೀ ಓಡೋದು ಓಡೋದು ಓಡೋದು, ಅವನ ಹಿಂದೆ ನಾವು ಓಡೋದು. ಹಾಂ, ಕ್ಯಾಚ್ ಕೊಡು, ಅಪ್ಪ ಕೊಡು ಪಿಂಕು. ರಿಯಾಂಶ್ ಬಾರೋ. ಮಿತಾಲಿ ಬ್ಯಾಟ್ ಕಿಸ್ಕೊಂಡ್ಲು ಅಂತ ಹೇಳ್ಬಿಟ್ಟು ಬಾಲ್ ಎರಡು ಹಿಡ್ಕೊಂಡು ಓಡಾಡ್ತಿದ್ದಾನೆ. ಪ್ಲೀಸ್ ಬಾಲ್ ಕೊಡು. ಡನ್. ಮಿತಾಲಿ
Sit properly. ಇದು ಗೊಗ್ಗ ಏ ರಿಯಾಶ್ ಅಕ್ಕ ನೀನು ಮಾಡ್ರಿ ಅಕ್ಕ ಒನ್ ಡೇ ಔಟಿಂಗ್ ಸೂಪರ್ ಆಗಿತ್ತು. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈವ್ನಿಂಗ್ ಆಗಿದ್ದೇ ಗೊತ್ತಾಗಲಿಲ್ಲ. ನಮ್ಮಷ್ಟೇ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ